ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನೂಷಾ. ಇದೇ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇರೋದು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ಅಥರ್ವ ಸಿದ್ಧ ಪುರುಷ ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಎಲ್ಲೋ ಒಂದು ಕಡೆ ಬೇರೆ ಫ್ಯಾಮಿಲೀಸ್ನ ನೋಡಿದಾಗ ಅಥವಾ ಬೇರೆಯವ್ರನ್ನ ನೋಡಿದಾಗ ನಮ್ಮ ಫ್ಯಾಮಿಲಿ ಕೂಡ ರಿಚ್ ಆಗಿರಬೇಕು, ನಮ್ಮದು ಕೂಡ ಶ್ರೀಮಂತ ಕುಟುಂಬವಾಗಿರಬೇಕು ಅನ್ನೋ ಆಸೆ ಆಕಾಂಕ್ಷೆ ಇರುತ್ತೆ. ಆದರೆ ಬರ್ತಾ ಇರೋಂಥ ಹಣ ಸಾಕಾಗ್ತಾ ಇರೋದಿಲ್ಲ ಅಥವಾ ಖರ್ಚುಗಳು ಅತಿ ಹೆಚ್ಚಾಗಿರುತ್ತೆ. ಇದಕ್ಕೆ ಎಲ್ಲೋ ಒಂದು ಕಡೆ ಸಹಾಯ ಆಗ್ತಾ ಇರೋದಿಲ್ಲ ಅಂತ ಹೇಳ್ಬೋದು. ಸೊ ನಮ್ಮ ಫ್ಯಾಮಿಲಿ ರಿಚ್ ಆಗಿರಬೇಕು, ರಿಚ್ ಫ್ಯಾಮಿಲಿ ಆಗಬೇಕು ಅಂತಂದರೆ ಏನು ಮಾಡಬೇಕು ಗುರುಗಳೇ? ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ಗಂ ಗಣಪತಯೇ ನಮಃ. ಪ್ರೀತಿಯ ಬಂಧುಗಳೇ, ನಿಮ್ಮೆಲ್ಲರಿಗೂ ಕೂಡ ವಿಶೇಷವಾಗಿ ಆ ಗಣಪತಿಯ ಕೃಪೆಯಿಂದಲೇ ಇವೆಲ್ಲವೂ ಸಾಧ್ಯ ಆಗ್ತಕ್ಕಂಥದ್ದು. ಅದಕ್ಕೆ ನಾನು ಗಂ ಗಣಪತಿಯೇ ನಮಃ ಅಂತ ಪ್ರಾರ್ಥನೆ ಮಾಡಿದ್ದ ಮೂಲ ಉದ್ದೇಶ ನಿಮ್ಮ ಕುಟುಂಬದ ರಕ್ಷಣೆ ಹೇತು ಕೂಡ ವಿಶೇಷವಾಗಿ ಶೀಘ್ರಗತಿಯ ಫಲವನ್ನು ಕೊಡತಕ್ಕಂತಹ ಒಂದು ಮಂತ್ರ ಪದ್ಧತಿ, ಒಂದು ಮಂತ್ರ ಜಪವನ್ನು ನೀವು ಮಾಡ್ಕೊಳ್ತೀನಿ ಅಂತಂದರೆ ಕುಟುಂಬದ ಅಷ್ಟು ಸದಸ್ಯರು ಕೂಡ ಒಂದು ಜಪಮಾಲೆಯನ್ನು ಹಿಡಿದು ಮಾಡ್ತಕ್ಕಂತಹದ್ದು. ಯಾವುದೋ ಒಂದು ಜಪಮಾಲೆಯನ್ನು ನಿಮ್ಮ ಮನೆಯಲ್ಲಿ ಈ ಹರಿದ್ರ ಮಣಿಮಾಲೆ, ಹಕೀಕ್ ಮಾಲೆ ಅಥವಾ ವೈಜಯಂತಿ ಮಾಲೆ ಯಾರೋ ಒಬ್ಬರು ಧರಿಸಿರ್ತೀರಿ. ಆದರೆ ಪ್ರತಿಯೊಬ್ಬರೂ ಕೂಡ ಆ ಮಾಲೆಯನ್ನು ಹಿಡಿದಿರಬೇಕು. ತಗೋ ನೀನೀಗ ಜಪ ಮಾಡು, ನಾಳೆ ನಾನು ಮಾಡ್ತೀನಿ ಅಥವಾ ನಾಳೆದ್ದು ಮತ್ತೊಬ್ಬರು ಮಾಡೋಣ ಅಂತ ಹೇಳಿ ಒಂದೇ ಮಾಲೆಯಿಂದ ಆ ಕುಟುಂಬದ ಅಷ್ಟು ಜನರು ಜಪವನ್ನು ಮಾಡುತ್ತಾರೆ ಅಂತಂದರೆ ಇಲ್ಲೊಂದು ರಹಸ್ಯ ಅಡಗಿರುತ್ತೆ. ಅದಕ್ಕೊಂದು ಪವರ್ ಇದೆ, ಅದಕ್ಕೊಂದು ಶಕ್ತಿ ಇದೆ, ಅದಕ್ಕೊಂದು ಎನರ್ಜಿ ನೀವೇ ತುಂಬಿಸಿರ್ತೀರಿ. ಆ ಭಗವಂತ ಅದನ್ನು ಕೊಟ್ಟುಬಿಟ್ಟಿರ್ತಾನೆ ಕೂಡ. ಅದಕ್ಕಾಗಿ ನೀವು ಮನೆಯ ಅಷ್ಟು ಸದಸ್ಯರು ಕೂಡ ಒಟ್ಟಾರೆ ನಮ್ಮ ಕುಟುಂಬ ಶ್ರೀಮಂತಿಕೆ ಕಡೆ ಹೆಜ್ಜೆ ಹಾಕಬೇಕು. ನಮಗೆಲ್ಲೋ ಒಂದು ಕಡೆ ಎಲ್ಲವೂ ಕೂಡ ಇದೆ, ಏನೂ ಇಲ್ಲ ಅನ್ನೋ ಕೊರ ಕೆಲವರು ಕಾಡ್ತಾ ಇರುತ್ತೆ. ಬೇಕಾದಷ್ಟು ಇರುತ್ತೆ, ಯಾಕೋ ಅವರಿಗೆ ಅದನ್ನು ಅನುಭವಿಸ್ಲಿಕ್ಕೆ ಕೆಲವು ಯೋಗಗಳಿರೋದಿಲ್ಲ. ಅವರ ತಂದೆನೋ ಅವರ ತಾತನೋ ಆ ಆಸ್ತಿಗಳನ್ನ ಭಾಗ ಮಾಡದೇನೋ ಅಥವಾ ಏನು ಪಡೆದುಕೊಳ್ಳಬೇಕೋ ಅದನ್ನು ಪಡೆದುಕೊಳ್ಬೇಕಾದ್ರೆ ನಿಮ್ಮ ಕಣ್ಮುಂದೆ ಕಾಣಿಸ್ತಾ ಇದೆ ನಮ್ಮದು ಅಂತ, ಆದರೆ ಅದು ಅನುಭವಿಸ್ಬೇಕಾದ್ರೆ ಸಾಧ್ಯವಾಗ್ತಾ ಇಲ್ಲ. ಅಂತಹದ್ದು ಕೂಡ ಈಡೇರೋಂಥದ್ದು. ಒಟ್ಟಾರೆ ಕುಟುಂಬದ ಅಷ್ಟೂ ಸದಸ್ಯರು ಕೂಡ ಒಂದೇ ದಿನದಲ್ಲೂ ಕೂಡ ಆ ಜಪವನ್ನು ಮಾಡ್ಬೋದು ಅಥವಾ ದಿನಕ್ಕೆ ಒಬ್ಬರಂತೆ ಮಾಡ್ತಾನೂ ಇರಬಹುದು. ಈ ರೀತಿಯಾಗಿ ನೀವಷ್ಟು ಜನ 35 ದಿನಗಳ ಕಾಲ ಈ ಜಪವನ್ನು ನೀವು ಮುಂದುವರಿಯೋದೇ ಆದರೆ ನಿಮಗೆ ಅದರ ಒಳಗಡೆ ಗೊತ್ತಾಗ್ಬಿಡುತ್ತೆ ಏನಿದು ಇಷ್ಟು ದಿನಗಳ ಒಳಗಡೆ ನಮಗಾಗುತ್ತಾ ಅಂತಕ್ಕಂಥದ್ದು ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂತಹದ್ದು. ಮಹಾಗಣಪತಿಗೆ ಸಂಬಂಧಪಟ್ಟ ಈ ಜಪವನ್ನು ಅದು ಸಾಯಂಕಾಲದಲ್ಲೇ ನೀವು ಸಾಧ್ಯ ಆದಷ್ಟು ಹೆಚ್ಚಿಗೆ ಮಾಡೋಂಥದ್ದು. ಪ್ರಾತಃ ಕಾಲದಲ್ಲ ಮಾಡಿ ಅಭ್ಯಂತರವಿಲ್ಲ, ಆದರೆ ನೀವು ತಪ್ಪಿಸದೇ ಮಾಡಬೇಕಾಗಿರೋದು ಸಂಜೆ ವೇಳೆ. ಸಾಯಂಕಾಲ ನೀವು ಯಾವುದೇ ಕಾರಣಕ್ಕೂ ತಪ್ಪಿಸಬಾರದು. ಅಂತಹ ಈ ಒಂದು ಗಣಪನ ಮಂತ್ರವನ್ನು ಮನೆಯ ಅಷ್ಟು ಸದಸ್ಯರು ಜಪವನ್ನು ಮಾಡ್ತೀನಿ ಅಂತಂದರೆ ನಿಮ್ಮ ಬಾಗಿಲು ತೆರೆದ ಹಾಗೇನೆ, ಶ್ರೀಮಂತಿಕೆ ಬಂದ ಹಾಗೇನೆ. ಯಾವುದರ ಶ್ರೀಮಂತಿಕೆ ಬೇಕೋ ಅದನ್ನು ನೀವು ಪಡೆದುಕೊಳ್ಳುತ್ತೀರಿ. ಅಂತಹ ಮಂತ್ರದ ಜಪ ನೀವು ಪಾರಾಯಣ ಮಾಡಬೇಕು. ಈಗ ಆ ಮಂತ್ರ ಓಂ ಶ್ರೀಂ ಗಂ ಸೌಮ್ಯ ಗಣಪತಯೇ ನಮಃ. ಈ ಮಂತ್ರವನ್ನು ನೀವು ಮಾಲೆ ಹಿಡಿದಿದ್ದೀರಿ, ನಿಮ್ಮ ಹತ್ರ ಹೇಗಿದ್ದರೂ ಕೂಡ 108 ಬಾರಿ ಜಪಿಸ್ತಕ್ಕಂತಹದ್ದು ಆ ಮಾಲೆ ಇದೆ ಅಂತಂದರೆ ಒಂದು ಸಲ ಜಪ ಮಾಡ್ತೀರಿ. ಹಾಲು ಜೇನು ನೈವೇದ್ಯವನ್ನು ಮಾಡ್ತೀರಿ. ರಾತ್ರಿ ಊಟ ಮಾಡುವ ಮುನ್ನ ಆ ಹಾಲು ಜೇನು ನೀವೇನಿಲ್ಲ, ಸ್ವಲ್ಪ ಒಂದು 4 ಸ್ಪೂನ್ ಹಾಲು ಹಾಕ್ತೀರಿ, 1 ಸ್ಪೂನ್ ಜೇನು ಹಾಕ್ತೀರಿ, ನೈವೇದ್ಯ ಮಾಡ್ತೀರಿ. ಗಣಪತಿ ಯಾವುದೇ ಫೋಟೋ ಇರಲಿ ನೀವು ಅದಕ್ಕೆ ನೈವೇದ್ಯವನ್ನು ಮಾಡ್ತೀರಿ. ಮನೆಯವರೆಲ್ಲರೂ ಕೂಡ ತೆಗೆದುಕೊಳ್ತೀರಿ. ಓಂ ಶ್ರೀಂ ಗಂ ಸೌಮ್ಯ ಗಣಪತಯೇ ನಮಃ. ಈ ಮಂತ್ರವನ್ನು ಹೇಳ್ತೀರಂತಂದರೆ ವರ್ಚಸ್ವಿನವು, ಯಶಸ್ವಿನವು, ತೇಜಸ್ವಿನವು ಪಡ್ಕೊಳ್ತೀರಿ. ಈ 3 ಇದ್ದಾಗ ಶ್ರೀಮಂತಿಕೆ ಆಟೋಮೆಟಿಕಲಿ ನಿಮ್ಮ ಬಾಗಿಲನ್ನು, ಅಂದರೆ ಹೋರೆ ಬಾಗಿಲು ತೆರೆದಿರುತ್ತೆ, ಪೂರ್ಣ ಬಾಗಿಲು ತೆರೆಯೋ ಹಾಗೆ ಮಾಡತಕ್ಕಂತಹದ್ದು. ಕುಟುಂಬದ ಸದಸ್ಯರೆಲ್ಲರೂ ಕೂಡ ಸೇರಿ ಮಾಡತಕ್ಕಂತಹ ಈ ಮಂತ್ರಾನುಷ್ಠಾನದ ಜಪದೊಂದಿಗೆ ಶ್ರೀಮಂತಿಕೆಗೆ ವೆಲ್ಕಮ್ ತಾವೇಳ್ತೀರಿ. ಖಂಡಿತ ಗುರುಗಳೆಲ್ಲ ಒಂದು ಕಡೆ ಯಾವುದೇ ಒಂದು ಶುಭ ಕೆಲಸ, ಶುಭ ಕಾರ್ಯ ಶುರು ಮಾಡೋದಕ್ಕಿಂತ ಮುಂಚೆ ನಾವು ಗಣಪತಿಯ ಆರಾಧನೆ ಮಾಡ್ತೀವಿ. ನಮ್ಮ ಕುಟುಂಬದಲ್ಲಿ ಕೂಡ ಶ್ರೀಮಂತಿಕೆಯನ್ನು ಕಾಣಬೇಕು ಅಂತಂದರೆ ಈ ಗಣಪತಿಯ ಮೂಲ ಮಂತ್ರದ ಪಠನೆ ಮಾಡೋದ್ರಿಂದ ಖಂಡಿತವಾಗ್ಲೂ ಸಾಧ್ಯ ಅಂತ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು. ನಮಸ್ಕಾರ. ಹರೇ ಶ್ರೀನಿವಾಸ.
ಪ್ರತಿಯೊಬ್ಬರಿಗೂ ಆಸೆ ಕನಸು ಅನ್ನುವಂಥದ್ದು ಇದ್ದೇ ಇರುತ್ತೆ. ನಿಮ್ಮ ಕುಟುಂಬ ಕೂಡ ಶ್ರೀಮಂತದ ಕುಟುಂಬ ಆಗಬೇಕು ಅಂತಂದರೆ ತುಂಬ ಸರಳವಾಗಿರುವಂಥ ಗಣಪತಿಯ ಮೂಲ ಮಂತ್ರದ ಪಠನೆಯನ್ನು ಮಾಡೋದ್ರಿಂದ ಸಾಧ್ಯ ಆಗುತ್ತೆ ಅಂತ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.